ಇವತ್ತಿನ ಜಗತ್ತಲ್ಲಿ ಏನಾಗಿದೆ ಅಂದರೆ ಸರ್, ಎಲ್ಲಿ ಜಾಸ್ತಿ ಹಣ ಇದೆ ಅದನ್ನು ಪ್ರೊಫೆಷನ್ ಚೂಸ್ ಮಾಡ್ಕೊಳೋದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆದರೆ ಅದರಿಂದ ಎಷ್ಟು ನನಗೆ ತೃಪ್ತಿ ಇದೆ, ಎಷ್ಟು ಸ್ಟ್ರೆಸ್ ಫ್ರೀ ಆಗಿ ನಾನು ಇದ್ದೀನಿ, ಅದನ್ನು ಎಷ್ಟು ದೊಡ್ಡ ಲೆವೆಲಿಗೆ ನಾನು ಬೆಳೆಸ್ಕೊಂಡು ಬಲ್ಲೆ ಅನ್ನೋ ಒಂದು ಕ್ಲಾರಿಟಿ ಪೇರೆಂಟ್ಸ್ ಆದರೂ ಮಕ್ಳಿಗೆ ಕೊಡಬೇಕಾಗಿದೆ, ಅಥವಾ ಮಕ್ಕಳಾದರೂ ಗೇನ್ ಮಾಡ್ಕೊಳ್ಬೇಕಾಗಿದೆ. ಸೊ ಇವತ್ತು ಕೆಲವೊಬ್ರಿಗೆ ಮಾತ್ರ ಮನಿ ಬೇಕಾಗಿದೆ ಸರ್. ಎಲ್ರಿಗೂ ಮನಿ ಬೇಕು ಅಂದರೆ ಜಗತ್ತಲ್ಲಿ ಸುಳ್ಳು. ಕೆಲವೊಬ್ಬರಿಗೆ ಸಂಬಂಧಗಳೇ ಇಂಪಾರ್ಟೆಂಟ್ ಆಗಿರುತ್ತೆ, ಕೆಲವೊಬ್ರಿಗೆ ಸಹಾಯ ಮಾಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವರು ಇವೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋಕೆ ಬಂದಿದ್ದಾರೆ ಅಂತ ನೀವು ತಿಳ್ಕೊಳ್ಬೇಕು ಸರ್. ಯಾವುದೇ ಒಂದು ಪ್ರೊಫೆಷನ್ ಚೂಸ್ ಮಾಡ್ಕೊಬೇಕಂದ್ರೆ ನಿಮ್ಮಲ್ಲಿ ಏನೋ ಒಂದು ಬೆಸ್ಟ್ ಇರೋದನ್ನು ಯೂಸ್ ಮಾಡಿಕೊಂಡೇ ನೀವು ಆ ಪ್ರೊಫೆಷನ್ಗೆ ಹೋಗಬೇಕು. ಆವಾಗ ಆ ಪ್ರೊಫೆಷನಲ್ಲಿ ನೀವು ಗ್ರೇಟ್ ಆಗ್ತೀರಾ. ಮದರ್ ತೆರೇಸಾ ಯಾವ ಪ್ರೊಫೆಷನ್ ಮಾಡಿದ್ರು ಸರ್? ಸೇವೆ. ಅದು ಅವರ ಹುಟ್ಟು ಗುಣ. ಶಿ ಈಸ್ ಫೆಲ್ಟ್ ಗ್ರೇಟ್. ಮಹಾತ್ಮ ಗಾಂಧೀಜಿ ಯಾವ ಸೇವೆ ಮಾಡಿದರು? ಜನ ಸೇವೆ ಮಾಡಿದರು. ಅವ್ರು ಓದಿದ್ದು ಲಾಯರ್ ಆಗಿರ್ಬೋದು, ಅವರು ಅದರಲ್ಲಿ ಏನೆಲ್ಲ ಸ್ನಾತಕೋತ್ತರ ಪದವಿಗಳನ್ನ ಪಡ್ಕೊಂಡಿರ್ಬೋದು, ಆದರೆ ಅವ್ರು ಕೊನೆಗೆ ಮಾಡಿದ್ದೇನು? ಸೊ ನಾವು ಕೊನೆಗೆ ಏನೋ ಮಾಡೋದನ್ನು ಇವತ್ತೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಲ್ಲ ಸರ್. ಯಾಕೆಂದರೆ 25-30 ವರ್ಷ 40 ವರ್ಷದಲ್ಲೇ ಎಲ್ಲರೂ ಲೈಫ್ನ ಕಳ್ಕೊಳ್ತಿರೋಂಥ ಕಾಲ ಆಗಿರಬೇಕಾದ್ರೆ ಅಟ್ಲೀಸ್ಟ್ ವಾಟ್ ಐ ಲವ್ ಇನ್ ಮೈ ಲೈಫ್ ಅದನ್ನು ಚೂಸ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್ ಅಂತ.